ಓಂ ಶಾಂತಿ. ಅನ್ಗ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ. ಇಂದು ನಾವು ನಮ್ಮ ಜೀವನದಲ್ಲಿ ಸೇವೆಯ ಮಹತ್ವ ಏನಾಗಿದೆ ಅಂತ ಇದ್ರ ಬಗ್ಗೆ ತಿಳಿದುಕೊಳ್ಳೋಣಂತೆ. ಸೇವೆ ಈ ಶಬ್ದ ಕೇಳ್ತಾ ಇದ್ರೇನೆ ಒಂದು ಸಾರ್ಥಕತೆಯ, ಒಂದು ಗೌರವದ, ಒಂದು ಹೆಮ್ಮೆಯ ಅನುಭವ ಆಗುತ್ತೆ. ಸೇವೆ ನಮ್ಗೆ ನಮ್ಮ ಜೀವನದಲ್ಲಿ ನಮ್ರತೆಯನ್ನ ಕಲಿಸ್ಕೊಡುತ್ತೆ, ನಮ್ಮ ಅಹಂಕಾರವನ್ನ ಕರಗಿಸುತ್ತೆ. ಸೇವೆ ನಮ್ಮ ಜೀವನದ ಉದ್ದೇಶವನ್ನ ಪೂರ್ಣ ಮಾಡುತ್ತೆ. ನಮ್ಮ ಮನಸ್ಸಿನಲ್ಲಿರುವಂತಹ ನೋವು ದುಃಖಗಳನ್ನ ಮರೆ ಮಾಡುವಂತಹ ಅಥವಾ ದೂರ ಮಾಡುವಂತಹ ಒಂದು ದಿವ್ಯವಾದ ಔಷಧಿ ಈ ಸೇವೆಯಾಗಿದೆ. ಸೇವೆ ಇದು ಒಂದು ಪುಣ್ಯದ ಕರ್ಮ ಆಗಿದೆ, ಅತ್ಯುತ್ತಮವಾದ ಕೆಲಸ ಆಗಿದೆ. ಸೇವೆ ಅಂತಂದ್ರೇನೆ ಭೇದ ಭಾವಗಳನ್ನ ಹೋಗ್ಲಾಡಿಸಿ ನಮ್ಮೆಲ್ಲರನ್ನ ಒಟ್ಟುಗೂಡಿಸುವಂಥದ್ದು ಆಗಿದೆ. ಸೇವೆ ಅಂತಂದ್ರೆ ಪ್ರತಿಯೊಬ್ಬರ ಹೃದಯದ ಇಚ್ಛೆ ಆಗಿದೆ. ಸೊ ಸೇವೆ ಅಂದ ತಕ್ಷಣ ನಮ್ಮೆಲ್ರಿಗೂ ಕೂಡ ಏನ್ ನೆನಪಾಗುತ್ತೆ? ಹಸಿದವರಿಗೆ ಊಟವನ್ನ ಕೊಡೋದು, ಅಥವಾ ಕಷ್ಟದಲ್ಲಿರೋರಿಗೆ ದಯಾ ಹೃದಯತೆಯಿಂದ ಸಹಾಯ ಮಾಡೋದು, ಅಥವಾ ರೋಗಿಗಳ ಆರೈಕೆ ಮಾಡೋದು, ಅಥವಾ ನಮ್ಮ ಅಮೂಲ್ಯವಾದ ಸಮಯವನ್ನ ತೆಗೆದುಕೊಂಡ್ಬಿಟ್ಟು ಸಂಘಟಿತ ರೂಪದಲ್ಲಿ ಸ್ವಚ್ಛತಾ ಕಾರ್ಯಗಳನ್ನ ಮಾಡೋದು, ಅಥವಾ ಸಸಿ ನೆಡುವಂತಹ ಸೇವೆ ಮಾಡೋದು. ಈ ರೀತಿ ಅನೇಕ ಸೇವೆಗಳ ರೂಪವನ್ನ ನಾವು ನೆನಪಿಸ್ಕೊಳ್ತೇವೆ. ಸೇವೆಗಳಲ್ಲಿ ನಾಲ್ಕು ಪ್ರಕಾರದ ಸೇವೆಗಳಿದ್ದಾವೆ. ಮನಸಾ ಸೇವಾ, ವಾಚಾ ಸೇವಾ, ಧನ್ ಸೇವಾ ಮತ್ತು ಕರ್ಮಣಾ ಸೇವಾ. ಮನಸ್ಸಿನಿಂದ ಮಾಡುವಂತಹ ಸೇವೆಗೆ ಮನಸಾ ಸೇವಾ ಅಂತ ಹೇಳ್ತಾರೆ. ನಮ್ಮ ಮಾತುಗಳ ಮೂಲಕ ಮಾಡುವಂತಹ ಸೇವೆಗೆ ವಾಚಾ ಸೇವಾ ಅಂತ ಹೇಳ್ತಾರೆ. ಧನದಿಂದ ಮಾಡುವಂತಹ ಸೇವೆಗೆ ಧನ ಸೇವೆ ಅಂತ ಹೇಳ್ತಾರೆ, ಹಣದಿಂದ ಮಾಡುವಂತ ಸೇವೆ. ಮತ್ತು ಕರ್ಮಗಳಿಂದ, ನಮ್ಮ ಕೃತಿಗಳಿಂದ ಮಾಡುವಂತಹ ಸೇವೆಗೆ ಕರ್ಮಣಾ ಸೇವಾ ಅಂತ ಹೇಳ್ತಾರೆ. ಸೊ ಎಲ್ಲಾ ಸೇವೆಗಳಲ್ಲಿ ಮೂಲವಾದ ಸೇವೆ ಅಂತಂದ್ರೆ ಮನಸಾ ಸೇವಾ ಆಗಿದೆ. ಮನಸಾ ಸೇವಾ ಅಂತಂದ್ರೆ ನಾವು ಒಂದು ಸ್ಥಳದಲ್ಲಿ ಕುಳಿತುಕೊಂಡು ಇನ್ನೊಬ್ಬರ ಪ್ರತಿ, ಯಾರದೇ ಪ್ರತಿ ಆದ್ರೂ ಸರಿ, ಶುದ್ಧವಾದ ಉನ್ನತವಾದ ಸಂಕಲ್ಪಗಳ ಶಕ್ತಿಯನ್ನ ರಚನೆ ಮಾಡ್ತಾ ಇದೀವಿ, ಅವ್ರ ಪ್ರತಿಯಾಗಿ ಉನ್ನತವಾದ ಸಂಕಲ್ಪಗಳನ್ನ ಮಾಡ್ತಾ ಇದೀವಿ, ಅವ್ರಿಗೆ ಕಳಿಸ್ತಾ ಇದೀವಿ ಅಂತಂದ್ರೆ ಇದು ಅವರ ಜೀವನವನ್ನೇ ಪರಿವರ್ತನೆ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಇದು ಬಹಳ ಸೂಕ್ಷ್ಮವಾದ ಸೇವೆಯಾಗಿದೆ, ಬಹಳ ಅವಶ್ಯಕವಾದ ಸೇವೆಯಾಗಿದೆ, ಬಹಳ ಶಕ್ತಿಶಾಲಿಯಾಗಿರುವಂತಹ ಸೇವೆನೂ ಕೂಡ ಆಗಿದೆ. ಇದು ಪ್ರತಿಯೊಬ್ರು ಯಾವುದೇ ಕಾರಣಗಳಿಲ್ಲದೆ ಎಲ್ಲರೂ ಕೂಡ ನನಗೆ ಈ ಸೇವೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದು ಸೇವೆಯಲ್ಲಿ ಧನ ಸೇವೆ ಮಾಡ್ಬೇಕಂದ್ರೆ ಹಣ ಇರ್ಬೇಕಾಗುತ್ತೆ, ಎಲ್ರು ಕೂಡ ಮಾಡ್ಲಿಕ್ಕಾಗಲ್ಲ. ಕರ್ಮಣಾ ಸೇವೆ ಮಾಡ್ಬೇಕು ಅಂತಂದ್ರೆ ಎಲ್ರು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಆದ್ರೆ ಮನಸಾ ಸೇವೆ ಮಾಡ್ಬೇಕಂತಂದ್ರೆ ಇದು ಪ್ರತಿಯೊಬ್ರು ಕೂಡ ಮಾಡಬಹುದಾಗಿದೆ. ಯಾಕೆಂತಂದ್ರೆ ಇಲ್ಲಿ ಬೇಕಾಗಿರೋದು ಉನ್ನತವಾದ ಸಂಕಲ್ಪಗಳ ಶಕ್ತಿ ಮಾತ್ರ. ಇದು ಯಾರ ಪ್ರತಿಯಾದ್ರೂ ಯಾವಾಗ್ಲಾದ್ರೂ ನಾವು ಎಷ್ಟು ಬೇಕಾದ್ರೂ ಮಾಡಬಹುದಾಗಿದೆ. ಉದಾಹರಣೆಗೆ ನಮ್ಮ ಮನೆಯಲ್ಲಿ ಎಕ್ಸಾಮ್ಸ್ಗೆ ಮಕ್ಕಳು ಪ್ರಿಪೇರ್ ಆಗ್ತಾ ಇದ್ದಾರೆ, ಸ್ವಲ್ಪ ಒತ್ತಡದಲ್ಲಿದ್ದಾರೆ, ಸ್ವಲ್ಪ ಭಯಭೀತರಾಗ್ತಾ ಇದ್ದಾರೆ ಎಕ್ಸಾಮ್ಸ್ಗೋಸ್ಕರ ಅಂತಂದ್ರೆ, ಸೊ ನಾವು ಅವ್ರ ಪ್ರತಿಯಾಗಂತೂ ಎಕ್ಸಾಮ್ ಬರೀಲಿಕ್ಕಂತೂ ಆಗಲ್ಲ ಅಲ್ವಾ? ಅಥವಾ ಅವ್ರ ಮನಸ್ಸಲ್ಲಿ ಒಳಗಡೆ ಹೋಗ್ಬಿಟ್ಟು ಅವ್ರ ಮನಸ್ಸನ್ನ ಸರಿ ಮಾಡ್ಲಿಕ್ಕೂ ಆಗಲ್ಲ. ಮಾತಿನಿಂದ ಹೇಳ್ತಾ ಇದ್ದೀವಿ, ಆದ್ರೂ ಕೂಡ ಅವ್ರು ಗಾಬರಿ ಆಗ್ತಾ ಇದಾರೆ, ಭಯಭೀತರಾಗ್ತಾ ಇದಾರೆ ಅಂತಂದ್ರೆ, ಸೊ ಅವಾಗ ನಾವೇನ್ ಮಾಡ್ಬೇಕಾಗಿದೆ? ಅವ್ರ ಪ್ರತಿ ಕುಳಿತುಕೊಂಡು ಸಕಾರಾತ್ಮಕವಾದ ಸಂಕಲ್ಪಗಳನ್ನ ಮಾಡ್ಬೇಕಾಗಿದೆ. ನೀವು ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದೀರಾ, ಒಳ್ಳೆ ಎಫರ್ಟ್ ಅನ್ನ ಹಾಕ್ತಾ ಇದ್ದೀರಾ, ಖಂಡಿತವಾಗ್ಲೂ ಎಕ್ಸಾಮ್ಸ್ ಚೆನ್ನಾಗಾಗುತ್ತೆ. ನೀವು ಶಕ್ತಿಶಾಲಿಯಾಗಿರುವಂತಹ ಆತ್ಮ ಆಗಿದ್ದೀರಾ, ಶಾಂತ ಸ್ವರೂಪ ಆದಂತಹ ಆತ್ಮ ಆಗಿದ್ದೀರಾ. ನೀವು ಸ್ಥಿರತೆಯಿಂದ ಬಹಳ ಶಾಂತವಾಗಿ ಎಕ್ಸಾಮ್ ಅನ್ನ ಫೇಸ್ ಮಾಡ್ತೀರಾ. ಸೊ ನೀವು ನಿರ್ಭಯವಾದ ಆತ್ಮ ಆಗಿದ್ದೀರಾ. ಈ ರೀತಿ ಅವರಲ್ಲಿ ಆಂತರಿಕ ಶಕ್ತಿಯನ್ನ ತುಂಬುವಂತಹ ಸಕಾರಾತ್ಮಕವಾದ ಒಂದು ಹೈ ಎನರ್ಜಿ ಇರುವಂತಹ ಸಂಕಲ್ಪಗಳನ್ನ ನಾವು ಅವ್ರ ಪ್ರತಿಯಾಗಿ ಮಾಡ್ತಾ ಇದ್ದೀವಿ ಅಂತಂದ್ರೆ ಖಂಡಿತವಾಗ್ಲೂ ನಮ್ಮ ಈ ಸಕಾರಾತ್ಮಕವಾದ ಎನರ್ಜಿ ಅವರಲ್ಲಿ ಒಂದು ಶಕ್ತಿಯನ್ನ ತುಂಬುತ್ತೆ, ಸಕಾರಾತ್ಮಕವಾದ ಶಕ್ತಿಯನ್ನ ತುಂಬುತ್ತೆ. ಸೊ ಅವರು ಕೂಡ ಅದರ ಅನುಭವವನ್ನ ಮಾಡ್ತಾರೆ, ಅವರಲ್ಲಿ ಆತ್ಮವಿಶ್ವಾಸ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಅದೇ ರೀತಿ ಯಾರಿಗಾದ್ರೂ ಹುಷಾರಿಲ್ಲ ಅಂತಂದ್ರೆ ಅವ್ರ ಕಾಯಿಲೆ, ಅವ್ರ ನೋವನ್ನ ನಾವು ತೆಗೆದುಕೊಳ್ಳಿಕ್ ಆಗೋದಿಲ್ಲ. ಅವರಿಗೆ ಚಿಕಿತ್ಸೆ ಕೊಡ್ಬೋದು, ಆರೈಕೆ ನಾವು ಮಾಡ್ಬೋದು. ಸೊ ಆದ್ರೆ ಅವ್ರಿಗೆ ಏನು ದೈಹಿಕವಾಗಿ ಮಾನಸಿಕವಾಗಿ ಸಂಕಟ ಆಗ್ತಾ ಇದೆ, ನೋವು ಆಗ್ತಾ ಇದೆ. ಸೊ ಅದನ್ನ ನಾವೇನಾದ್ರೂ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯನಾ ಅಂತಂದ್ರೆ ಮನಸಾ ಸೇವಾ ಮೂಲಕ ಅವರಲ್ಲಿ ಆ ಶಕ್ತಿ, ಸಹನೆ ಮಾಡುವಂತ ಶಕ್ತಿಯನ್ನ ನಾವು ಖಂಡಿತವಾಗ್ಲೂ ತುಂಬಬಹುದಾಗಿದೆ. ಸೊ ಅವ್ರ ಪ್ರತಿಯಾಗಿನೂ ಕೂಡ ಶುದ್ಧವಾದ ಒಂದು ಸಕಾರಾತ್ಮಕವಾದ ಸಂಕಲ್ಪವನ್ನ ನಾವು ಮಾಡ್ಬೋದಾಗಿದೆ. ನೀವು ಆದಷ್ಟು ಬೇಗ ಗುಣಮುಖರಾಗ್ತೀರಾ. ಸೊ ನಿಮ್ಮಲ್ಲಿ ಇದನ್ನ ಗೆಲ್ಲುವಂತಹ, ಈ ನೋವನ್ನ ಸಹಿಸಿಕೊಳ್ಳುವಂತಹ ಶಕ್ತಿ ಇದೆ. ಸೊ ನನ್ಗೆ ವಿಶ್ವಾಸ ಇದೆ, ನೀವು ಇದನ್ನ, ಈ ಕಾಯಿಲೆಯನ್ನ ಆದಷ್ಟು ಬೇಗ ಏನ್ ಮಾಡ್ತೀರಾ, ಇದು ಗುಣಮುಖ ಆಗುತ್ತೆ, ನೀವು ಇದರಿಂದ ಆದಷ್ಟು ಬೇಗ ಚೇತರಿಸ್ಕೊಳ್ತೀರಾ. ನಿಮ್ಗೆ ಇದನ್ನ ಸಹಿಸುವಂತಹ ಶಕ್ತಿ ಇದೆ, ನೀವು ಆರೋಗ್ಯವಾಗಿದ್ದೀರಾ, ಶಕ್ತಿಶಾಲಿಯಾಗಿದ್ದೀರಾ, ನಿಮ್ಮ ಇಮ್ಯುನಿಟಿ ಸಿಸ್ಟಮ್ ತುಂಬಾ ಸ್ಟ್ರಾಂಗ್ ಆಗಿದೆ. ಈ ರೀತಿ ಅವರು ಆ ನೋವನ್ನ ಸಹನೆ ಮಾಡಿ ಅಥವಾ ಆ ಕಾಯಿಲೆಯಿಂದ ಆದಷ್ಟು ಬೇಗ ಗುಣಮುಖರಾಗ್ಲಿ ಅನ್ನುವಂತ ಶುಭ ಸಂಕಲ್ಪಗಳನ್ನ, ಶ್ರೇಷ್ಠವಾದ ಸಕಾರಾತ್ಮಕವಾದ ಸಂಕಲ್ಪಗಳನ್ನ ನಾವು ಅವ್ರ ಪ್ರತಿಯಾಗಿ ಕಳಿಸ್ತಾ ಇದ್ವಿ, ಮಾಡ್ತಾ ಇದ್ವಿ, ರಚಿಸ್ತಾ ಇದ್ವಿ ಅಂತಂದ್ರೆ
ಖಂಡಿತವಾಗ್ಲೂ ನಮ್ಮ ಈ ಶುದ್ಧ ಸಂಕಲ್ಪಗಳ ಶಕ್ತಿ ಅವರಿಗೆ ಆ ಪರಿಸ್ಥಿತಿಯನ್ನ, ಆ ನೋವನ್ನ ಸಹನೆ ಮಾಡುವಂತ ಶಕ್ತಿ ತುಂಬುತ್ತೆ. ಮತ್ತು ಅವರು ಸಕಾರಾತ್ಮಕವಾಗಿ ಚೇತರಿಸ್ಕೊಳ್ಳಿಗೂ ಕೂಡ ಈ ನಮ್ಮ ಸಕಾರಾತ್ಮಕವಾದ ಶಕ್ತಿ ಸಹಾಯ ಮಾಡುತ್ತೆ. ಮತ್ತು ಯಾರಾದ್ರೂ ಹಣಕಾಸಿನಲ್ಲಿ ನಷ್ಟ ಆಗಿದೆ, ಅವರ ವ್ಯಾಪಾರದಲ್ಲಿ ನಷ್ಟ ಹೊಂದಿದ್ದಾರೆ, ಅವರು ಭಯಭೀತರಾಗ್ತಾ ಇದ್ದಾರೆ, ಆತಂಕಕ್ಕೀಡಾಗ್ತಾ ಇದ್ದಾರೆ, ತುಂಬಾ ನೋವಿನಲ್ಲಿದ್ದಾರೆ ಅಂತಂದ್ರೆ, ಭಲೆ ಅವ್ರು ನಮ್ಮ ಪರಿವಾರದವರಾದ್ರೂ ಆಗಿರ್ಬೋದು ಅಥವಾ ನಮ್ಗೆ ಗೊತ್ತಿರೋರಾದ್ರೂ ಆಗಿರ್ಬೋದು. ಸೊ ಅಂತ ಸಂದರ್ಭದಲ್ಲಿ ಅವ್ರ ಪ್ರತಿನೂ ಕೂಡ ನಾವು ಮನಸಾ ಸೇವಾ ಮಾಡಿದ್ವಿ ಅಂತಂದ್ರೆ ಅವರು ಕೂಡ ಆತಂಕ, ಭಯದಿಂದ ಮುಕ್ತರಾಗ್ಲಿಕ್ಕೆ ಆ ಎದುರಿಸುವಂತ ಪರಿಸ್ಥಿತಿಗಳನ್ನ ಎದುರಿಸುವಂತಹ ಶಕ್ತಿ ಅವರಲ್ಲಿ ಕೂಡ ಜಾಗೃತ ಆಗುತ್ತೆ. ಅವ್ರ ಪ್ರತಿನೂ ಕೂಡ ನಾವು ಶುದ್ಧವಾದ ಸಂಕಲ್ಪಗಳನ್ನ ಮಾಡ್ಬೇಕಾಗಿದೆ. ನಿಮ್ಗೆ ಈ ವ್ಯಾಪಾರದಲ್ಲಿ ಅನುಭವ ಇದೆ, ಖಂಡಿತವಾಗ್ಲೂ ಈ ಪರಿಸ್ಥಿತಿನ ಎದುರಿಸುವಂತಹ ಶಕ್ತಿ ನಿಮ್ಮಲ್ಲಿದೆ. ಸೊ ಯಾವ ನಿರ್ಣಯವನ್ನ ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ಪರಿಶೀಲನೆ ಮಾಡುವಂತಹ ಶಕ್ತಿ, ನಿರ್ಣಯ ತೆಗೆದುಕೊಳ್ಳುವಂತಹ ಶಕ್ತಿ ನಿಮ್ಮಲ್ಲಿದೆ. ನೀವು ಬಹಳ ಶಕ್ತಿಶಾಲಿಯಾಗಿರುವಂತಹ ಆತ್ಮ ಆಗಿದ್ದೀರಾ, ಅನುಭವಸ್ಥ ಆತ್ಮ ಆಗಿದ್ದೀರಾ, ಸ್ಥಿರವಾಗಿ ಶಾಂತವಾಗಿ ಪರಿಸ್ಥಿತಿಗಳನ್ನ ಗಮನಿಸ್ತಾ ಎದುರಿಸುವಂತಹ ಆತ್ಮ ಆಗಿದ್ದೀರಾ ನೀವು ಅಂತ ಹೇಳ್ಬಿಟ್ಟು ಅವ್ರ ಪ್ರತಿ ನಾವು ಶುದ್ಧವಾದ ಸಂಕಲ್ಪಗಳನ್ನ, ಆ ಪರಿಸ್ಥಿತಿಗೆ ಯಾವ ಶಕ್ತಿಯ ಅವಶ್ಯಕತೆ ಇದೆ ಆ ಶಕ್ತಿ ಅವರಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಾವು ಸಂಕಲ್ಪಗಳನ್ನ ರಚನೆ ಮಾಡ್ತಾ ಇದ್ವಿ ಅಂತಂದ್ರೆ ನಮ್ಮ ಈ ಸಕಾರಾತ್ಮಕವಾದ ಶಕ್ತಿ ಖಂಡಿತವಾಗ್ಲೂ ಅವ್ರಿಗೆ ಸಹಾಯ ಮಾಡುತ್ತೆ. ಮತ್ತು ಎಷ್ಟೋ ಬಾರಿ ನಾವು ನೋಡ್ತೀವಲ್ವಾ, ದುರಂತಗಳು, ಆಘಾತಗಳು ಆಗ್ತಾ ಇರ್ತವೆ ಸುತ್ತಮುತ್ತ ಅಲ್ಲಿ ಇಲ್ಲಿ. ಅಂತ ಪರಿಸ್ಥಿತಿಗಳನ್ನೆಲ್ಲ ನೋಡಿದಾಗ ತುಂಬಾ ಬೇಸರ ಆಗುತ್ತೆ ಅಥವಾ ದಯೆ ಬರುತ್ತೆ, ಪಾಪ ಈ ರೀತಿ ಆಗ್ಬಾರ್ದಾಗಿತ್ತು ಅವ್ರ ಜೊತೆಗೆ ಅಂತ ಅನ್ಸುತ್ತೆ. ಸೊ ಅಂತ ಸಂದರ್ಭದಲ್ಲಿ ಕೂಡ ನಾವು ಕೇವಲ ಪಾಪ ಅನ್ನೋದ್ರಿಂದ ಅವ್ರ ನೋವಿನಲ್ಲಿ ಇನ್ನೂ ನಾವು ನೋವನ್ನ ಆಡ್ ಮಾಡ್ದಂಗ ಆಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ಕೂಡ ಅಂತ ಯಾವುದೇ ವಿಷಯವನ್ನ ನಾವು ನ್ಯೂಸ್ಗಳ ಮೂಲಕ ಕೇಳಿರ್ಬೋದು ಅಥವಾ ಇನ್ನೊಬ್ಬರ ಮೂಲಕ ಕೇಳ್ತಾ ಇದೀವಿ ಅಂತಂದ್ರೆ ಸ್ವಲ್ಪ ಸಮಯ ಕುಳಿತುಕೊಂಡು ಅವ್ರಗಳಿಗಾಗಿ ನಾವು ಸಕಾರಾತ್ಮಕವಾದ ಸಂಕಲ್ಪಗಳನ್ನ ಮಾಡಿದ್ವಿ ಅಂತಂದ್ರೆ ಖಂಡಿತವಾಗ್ಲೂ ನೀವು ಇದನ್ನೆಲ್ಲ ಫೇಸ್ ಮಾಡಿ ಇದನ್ನೆಲ್ಲ ಎದುರಿಸುವಂತಹ ಶಕ್ತಿ ನಿಮ್ಮಲ್ಲಿದೆ. ಸೊ ಇಂಥ ದುರಂತ ಆಗ್ಬಾರ್ದಾಗಿತ್ತು, ಆದ್ರೆ ಇದನ್ನ ಈಗ ಆಗ ಹೋಗಿದೆ ಅಲ್ವಾ, ಇದನ್ನ ಸ್ವೀಕಾರ ಮಾಡುವಂತ ಶಕ್ತಿ ನಿಮ್ಮಲ್ಲಿದೆ. ಅವ್ರಿಗೆ ಸಹನೆ ಮಾಡುವಂತ ಶಕ್ತಿ ಸಿಗ್ಲಿ, ಅವ್ರಿಗೆ ಈ ಪರಿಸ್ಥಿತಿಯನ್ನು ಎದುರಿಸುವಂತ ಶಕ್ತಿ ಸಿಗ್ಲಿ. ಸೊ ಅಲ್ಲಿ ಯಾವ ನಿರ್ಣಯವನ್ನ ತೆಗೆದುಕೊಳ್ಬೇಕಾಗಿದೆ, ಒಬ್ರು ಇನ್ನೊಬ್ರಿಗೆ ಅವರು ಸಹಯೋಗ ನೀಡ್ಲಿ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಹೊತ್ತು ಕುಳಿತುಕೊಂಡು ಅವ್ರ ಪ್ರತಿಯಾಗಿ ಪ್ರಾರ್ಥನೆ ಮಾಡಿದ್ವಿ ಅಂತಂದ್ರೆ ಅಲ್ಲಿ ಎಷ್ಟೋ ಗಾಬರಿಗೊಂಡಿರ್ತಾರೆ, ಆತಂಕಕ್ಕೀಡಾಗಿರ್ತಾರೆ, ಏನ್ ಮಾಡ್ಬೇಕಂತ ಅವ್ರಿಗೆ ಅರ್ಥ ಆಗ್ತಿರೋದಲ್ಲ. ಎಷ್ಟೋ ಜನರು ಅವ್ರ ಪರಿವಾರದವ್ರನ್ನ ಕಳೆದುಕೊಂಡು ಆಘಾತಕ್ಕೀಡಾಗಿರ್ತಾರೆ. ಸೊ ಅಂಥವ್ರಿಗೆಲ್ಲ ಆ ಸಮಯದಲ್ಲಿ ಶಾಂತಿಯ ಒಂದು ಸಾಂತ್ವನದ ಒಂದು ಶಕ್ತಿಯ ಅವಶ್ಯಕತೆ ಇರುತ್ತೆ, ಸಹನೆ ಮಾಡೋ ಅಥವಾ ಸ್ವೀಕಾರ ಮಾಡುವಂತಹ ಶಕ್ತಿಯ ಅವಶ್ಯಕತೆ ಇರುತ್ತೆ, ಆಂತರಿಕ ಶಕ್ತಿ. ಅಂತಹ ಸಂಕಲ್ಪಗಳನ್ನ ನಾವು ಅವ್ರ ಪ್ರತಿ ಕುಳಿತುಕೊಂಡು ಪ್ರಾರ್ಥನೆ ಮಾಡಿದ್ವಿ ಅಂತಂದ್ರೆ ಸೊ ಅವರಲ್ಲಿ ಆ ಸಕಾರಾತ್ಮಕವಾದ ಶಕ್ತಿಗಳು ತುಂಬ್ತಾ ಹೋಗ್ತವೆ. ಅವರು ಕೂಡ ಶಾಂತ ಮನಸ್ಸಿನಿಂದ ಆ ಪರಿಸ್ಥಿತಿಯನ್ನ ಸ್ವೀಕಾರ ಮಾಡ್ತಾರೆ, ಆ ನೋವನ್ನ ಸಹನೆ ಮಾಡ್ತಾರೆ ಮತ್ತು ಮುಂದೆ ಬರುವಂತ ಅಲ್ಲಿ ಏನ್ ನಿರ್ಣಯ ಮಾಡ್ಬೇಕಾಗಿದೆ ಅಥವಾ ಆ ಪರಿಸ್ಥಿತಿಯನ್ನು ಹೇಗೆ ಎದುರಿಸ್ಬೇಕಾಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಏನಾಗುತ್ತೆ, ಬುದ್ಧಿಗೆ ಹೊಳೆಯುತ್ತೆ. ಸೊ ಈ ರೀತಿ ಎಂಥದೇ ಆಘಾತಗಳು ಪರಿಸ್ಥಿತಿಗಳು ಆದಾಗ ನಾವು ಅವ್ರ ಪ್ರತಿಯಾಗಿ ಕೇವಲ ಕೇಳ್ಬಿಟ್ಟು ಅಯ್ಯೋ ಪಾಪ ಹಿಂಗ ಆಗ್ಬಾರ್ದಾಗಿತ್ತಲ್ಲ ಅನ್ನೋದ್ರ ಬದಲಾಗಿ ನಾವು ಕುಳಿತುಕೊಂಡು ಅವ್ರಿಗೆ ಶಾಂತಿಯ ಶಕ್ತಿಯ ಕಂಪನಗಳನ್ನ ಸೊ ಅಲ್ಲಿ ಹರಡಿಸಿದ್ವಿ ನಮ್ಮ ಮನಸ್ಸಿನ ಸಂಕಲ್ಪಗಳ ಮೂಲಕ ಅಂತಂದ್ರೆ ಖಂಡಿತವಾಗ್ಲೂ ಅವ್ರಿಗೆ ಇದರಿಂದ ಸಹಾಯ ಸಿಗುತ್ತೆ. ಮತ್ತು ಪ್ರಕೃತಿಯ ವಿಕೋಪಗಳು ನಾವು ಅಲ್ಲಿ ಇಲ್ಲಿ ಆಗ್ತಾನೆ ಇರ್ತವೆ, ನೋಡ್ತಾನೆ ಇರ್ತೀವಲ್ವಾ. ಅನೇಕರು ತಮ್ಮ ಮನೆಗಳನ್ನೆಲ್ಲ ಕಳೆದುಕೊಂಡಿರ್ತಾರೆ, ಪರಿವಾರದವ್ರನ್ನ ಕಳೆದುಕೊಂಡಿರ್ತಾರೆ. ಮುಂದೆ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತಾನೆ ಅವ್ರಿಗೆ ಅರ್ಥ ಆಗ್ತಿರೋದಿಲ್ಲ. ಸೊ ಅಂತ ಸಿಚುವೇಶನ್ ಕೂಡ ಅವ್ರಿಗೆ ಆ ಪರಿಸ್ಥಿತಿನ, ನೈಸರ್ಗಿಕ ವಿಕೋಪ ಅಲ್ವಾ, ಯಾರ ಕೈಯಲ್ಲೂ ಇಲ್ಲ ಅದು, ಅದನ್ನ ಸ್ವೀಕಾರ ಮಾಡ್ಲೇಬೇಕಾಗುತ್ತೆ. ಮುಂದೆ ನಿರ್ಣಯ ತಗೊಂಡ್ಬಿಟ್ಟು ಹೆಜ್ಜೆ ಇಡ್ಲೇಬೇಕಾಗುತ್ತೆ, ಆ ಪರಿಸ್ಥಿತಿನ ಒಪ್ಕೊಳ್ಬೇಕಾಗುತ್ತೆ, ಅಲ್ಲಾಗಿರುವಂತಹ ನೋವುಗಳನ್ನ ಸಹನೆ ಮಾಡ್ಬೇಕಾಗುತ್ತೆ. ಸೊ ಮತ್ತೆ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಹೆಜ್ಜೆ ಇಡ್ಬೇಕಾಗುತ್ತೆ, ಯೋಚನೆ ಮಾಡ್ಬಿಟ್ಟು ಆ ಪರಿಸ್ಥಿತಿನ ಎದುರಿಸ್ತಾ ಅಲ್ವಾ. ಸೊ ಅಂತ ಸಂದರ್ಭದಲ್ಲಿ ಕೂಡ ನಾವು ಅವ್ರ ಪ್ರತಿನೂ ಕುಳಿತುಕೊಂಡು ಪ್ರಾರ್ಥನೆ ಅಂತ ಹೇಳ್ತೀವಲ್ಲ, ಪ್ರಾರ್ಥನೆ ಅಂತಂದ್ರೆ ಆ ದೇವ್ರು ಅವರಿಗೆ ಆ ಶಕ್ತಿಯನ್ನ ಕೊಡ್ಲಿ, ಎದುರಿಸುವಂತಹ ಶಕ್ತಿ ಕೊಡ್ಲಿ, ಸಹನೆ ಮಾಡುವಂತಹ ಶಕ್ತಿ ಕೊಡ್ಲಿ, ಅವರೆಲ್ಲರಿಗೂ ಕೂಡ ಶಾಂತಿ ಸಿಗ್ಲಿ, ಅವ್ರ ಧೈರ್ಯದಿಂದ ಇರ್ಲಿ ಅಂತ ಹೇಳ್ಬಿಟ್ಟು ಇದನ್ನೇ ಅಲ್ವಾ ನಾವು ಪ್ರಾರ್ಥನೆಯಲ್ಲಿ ಮಾಡೋದು. ಸೊ ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಅವರಿಗೆ ಆ ಎಲ್ಲಾ ಸೂಕ್ಷ್ಮವಾದ ಶಕ್ತಿಗಳನ್ನ ನಮ್ಮ ಸಂಕಲ್ಪದ ಮೂಲಕ ನಾವು ಕಳಿಸ್ತಾ ಇದ್ವಿ ಅಂತಂದ್ರೆ ಖಂಡಿತವಾಗ್ಲೂ ಅವ್ರಿಗೆಲ್ರಿಗೂ ಕೂಡ ಬಹಳ ಸಹಯೋಗ ಸಿಗುತ್ತೆ. ಮತ್ತು ನಾವು ಶಾಂತವಾಗಿ ಒಂದು ಸ್ಥಳದಲ್ಲಿ ಮೌನವಾಗಿ ಕುಳಿತುಕೊಂಡು ಶಾಂತಿಯ ಅನುಭವ ಮಾಡ್ತಾ ಇದೀವಿ ಅಂತಂದ್ರೂ ಕೂಡ ನಮ್ಗೆ ಗೊತ್ತಿಲ್ದೇನೆ ಅಲ್ಲಿ ನಾವು ವಾತಾವರಣದಲ್ಲಿ ಶಾಂತಿಯ ಕಂಪನಗಳನ್ನ ಹರಡಿಸ್ತಾ ಇರ್ತೇವೆ. ಇದನ್ನು ಕೂಡ ಏನಾಗಿದೆ, ವಾಯುಮಂಡಲದಲ್ಲಿ ಶಾಂತಿಯನ್ನ ಹರಡಿಸುವಂತ ಒಂದು ಮಹಾನ್ ಸೇವೆನೇ ಆಗಿದೆ. ಜೀವನದಲ್ಲಿ ಎಲ್ಲರೂ ಇವತ್ತು ಏನ್ ಕೇಳ್ತಾ ಇದ್ದಾರೆ ಅಂತಂದ್ರೆ ಮನಸ್ಸಿಗೆ ಶಾಂತಿ ಬೇಕು, ನೆಮ್ಮದಿ ಬೇಕಾಗಿದೆ ಅಂತ ಹೇಳ್ಬಿಟ್ಟು. ಸೊ ಆದ್ರೆ ಇದನ್ನ ಯಾರು ಮಾಡ್ಲಿಕ್ಕೆ ಸಾಧ್ಯ? ನಮ್ಮಗಳ ಮನಸ್ಸಿನ ಸ್ಥಿತಿಯಿಂದನೇ 4 ಕಡೆ ಅಶಾಂತಿಯ ವಾತಾವರಣ ನಿರ್ಮಾಣ ಆಗಿದೆ. ಸೊ ನಾವು ದಿನದಲ್ಲಿ ಸ್ವಲ್ಪ ಸಮಯ ತೆಗೆದುಕೊಂಡು ಮೌನದಲ್ಲಿ ಕುಳಿತುಕೊಂಡು ಶಾಂತವಾದ ವಿಚಾರಗಳನ್ನ ಮಾಡ್ತಾ ಇದ್ದೀವಿ ಅಂತಂದ್ರೆ
ನಮ್ಮಿಂದ ಹೊರಹೊಮ್ಮುವಂತಹ ಈ ಶಾಂತಿಯ ಕಂಪನಗಳು ನಮ್ಮ ಸುತ್ತಮುತ್ತ ಇರುವಂತಹ ವಾತಾವರಣನೂ ಕೂಡ ಏನ್ ಮಾಡ್ತವೆ, ಶಾಂತಗೊಳಿಸ್ತವೆ. ನಾವೆಲ್ಲರೂ ಕೂಡ ಶಾಂತಿಯ ವಾತಾವರಣ ಹೇಗಿರುತ್ತೆ, ಇದರ ಲಾಭ ಏನಿದೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಗೊತ್ತಿದೆ. ಮನಸ್ಸು ಅಶಾಂತ ಆದಾಗ, ತುಂಬಾ ವಿಚಲಿತ ಆದಾಗ ನಾವೆಲ್ಲರೂ ಕೂಡ ನಮ್ಗೆ ಇಷ್ಟ ಆಗುವಂತಹ ದೇವಾಲಯ ಆಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಶ್ರೇಷ್ಠವಾದ ಸ್ಥಳಕ್ಕೆ ಹೋಗಿ ಕುಳಿತುಕೊಳ್ತೀವಲ್ವಾ, ಅಲ್ಲಿಯ ವಾತಾವರಣದಲ್ಲಿರುವಂತಹ ಶಾಂತಿಯ ಶಕ್ತಿ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ನಮ್ಗೆ ಎಷ್ಟೋ ಆ ಸಮಯದಲ್ಲಿ ನೆಮ್ಮದಿಯ ಶಾಂತಿಯ ಅನುಭವ ಆಗುತ್ತೆ. ಒಂದು ಭಾರವಾದ ಮನಸ್ಸು ಏನಾಗುತ್ತೆ, ಹಗುರತೆಯ ಅನುಭವ ಮಾಡ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಸೊ ಆದ್ರಿಂದ ಈ ಶಾಂತಿಯ ಶಕ್ತಿ ಇದು ಎಷ್ಟು ಮಹತ್ವಪೂರ್ಣ ಆಗಿದೆ ಅಂತ ನಾವೆಲ್ಲರಿಗೂ ಕೂಡ ಗೊತ್ತಿದೆ. ಸೊ ಈ ಶಾಂತಿಯ ಕಂಪನಗಳನ್ನ ಹರಡಿಸುವಂತಹ ಸೇವೆನೂ ಕೂಡ ನಾವೆಲ್ಲರೂ ಪ್ರತಿಯೊಬ್ರು ಕೂಡ ಒಂದ್ 5 ನಿಮಿಷ ಮೌನವಾಗಿ ಕುಳಿತುಕೊಂಡು ಶಾಂತಿಯ ಅನುಭವ ಮಾಡ್ತಾ ಆ ಭಗವಂತನನ್ನ ನೆನಪು ಮಾಡಿದ್ವಿ ಅಂತಂದ್ರೆ ನಾವಿರುವಂತ ವಾತಾವರಣದಲ್ಲಿ ಶಾಂತಿಯ ಕಂಪನಗಳನ್ನ ಹರಡಿಸಬಹುದಾಗಿದೆ. ಮತ್ತು ಇದು ಕೂಡ ಮನಸಾ ಸೇವೆನೇ ಆಗಿದೆ. ಈ ರೀತಿ ಲಿಸ್ಟ್ ಮಾಡ್ತಾ ಹೋದ್ರೆ ಮನಸಾ ಸೇವೆ ಲಿಸ್ಟ್ ಬಹಳಷ್ಟು ದೊಡ್ಡದಾಗಿದೆ, ಬಹಳ ಶ್ರೇಷ್ಠವಾದದ್ದಾಗಿದೆ. ಸೊ ನಮ್ಮ ಮಾತುಗಳು ಕೆಲವೊಂದ್ಸಲ ಇನ್ನೊಬ್ರು ಕೇಳ್ತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಅವ್ರ ಪ್ರತಿಯಾಗಿ ನಾವು ಮಾಡುವಂತಹ ಸಂಕಲ್ಪ ಏನಿದೆ ಅಲ್ವಾ, ಖಂಡಿತವಾಗ್ಲೂ ಅವ್ರ ಮೇಲೆ ಇದು ಪ್ರಭಾವ ಬೀರುತ್ತೆ. ಸೊ ಆದ್ರಿಂದ ನೋಡಿ, ಎಲ್ರು ಕೂಡ ಶಾಂತಿ ಬೇಕು, ನೆಮ್ಮದಿ ಬೇಕು ಅಂತ ಕೇಳ್ತಾರೆ, ಆದ್ರೆ ಅದನ್ನ ಯಾರು ರಚನೆ ಮಾಡೋರು? ಅದೆಲ್ಲಾನು ಆಗ್ತಿರೋದು ನಮ್ಮ ಸಂಕಲ್ಪಗಳಿಂದನೇ ಅಲ್ವಾ. ಒಂದ್ ವೇಳೆ ಮನೇಲಿ ಎಲ್ರಿಗೂ ಹಸಿವಾಗಿದೆ, ಎಲ್ರಿಗೂ ಊಟ ಬೇಕು ಹಸಿವಾಗಿದೆ ಅಂತ ಹೇಳ್ತಾರೆ, ಯಾರು ಅಡಿಗೆ ಮಾಡ್ಲಿಕ್ಕೆ ರೆಡಿ ಇಲ್ಲ ಅಂತಂದ್ರೆ ಊಟ ಎಲ್ಲಿಂದ ಬರುತ್ತೆ? ಹಾಗೆ ಮನೇಲಿ ಶಾಂತಿನೇ ಇಲ್ಲ, ನೆಮ್ಮದಿನೇ ಇಲ್ಲ ಅಂತಂದ್ರೆ ಆ ಶಾಂತಿಯನ್ನ ಯಾರಾದ್ರೂ ಕುಳಿತುಕೊಂಡು ರಚನೆ ಮಾಡ್ಬೇಕಾಗುತ್ತೆ ಅಲ್ವಾ. ಆ ಶಾಂತಿ ನಮ್ಮ ಒಳಗಡೆನೆ ಇದೆ. ನಮ್ಮ ಸಂಕಲ್ಪಗಳು ಶಾಂತಿಯುತವಾದ ಸಂಕಲ್ಪಗಳಿಂದನೇ ಆ ಶಾಂತಿ ಹೊರ ಹೊಮ್ಮತ್ತೆ, ಪರಿಸರದಲ್ಲಿ ಹರಡುತ್ತೆ. ಸೊ ಆದ್ರಿಂದ ಮನೇಲಿ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ ಅಂತಂದ್ರೆ ನಾವ್ ಯಾರಾದ್ರೂ ಒಬ್ರು ಸ್ವಲ್ಪ ಕುಳಿತುಕೊಂಡು ದಿನಾಲು ಮನೆಯಲ್ಲಿ ಧ್ಯಾನ ಮಾಡಿದ್ವಿ ಅಂತಂದ್ರೆ, ಶಾಂತಿಯ ಅನುಭವ ಮಾಡಿದ್ವಿ ಅಂತಂದ್ರೆ, ಶಾಂತಿಯುತವಾದ ಸಂಕಲ್ಪಗಳನ್ನ ರಚನೆ ಮಾಡಿದ್ವಿ, ಆ ಪರಮಾತ್ಮನನ್ನ ನೆನಪು ಮಾಡಿದ್ವಿ ಅಂತಂದ್ರೆ ಖಂಡಿತವಾಗ್ಲೂ ನಮ್ಮ ಮನೆಯ ವಾತಾವರಣದಲ್ಲಿ ಶಾಂತಿಯ ಕಂಪನಗಳನ್ನ ನಾವು ಹರಡಿಸಬಹುದಾಗಿದೆ. ಮತ್ತು ಮನೆಯಲ್ಲಿ ಯಾರೆಲ್ಲ ವಾಸ ಮಾಡ್ತಾ ಇದಾರಲ್ವಾ, ಅವ್ರ ಮನಸ್ಸಿನ ಮೇಲೇನು ಕೂಡ ಸಕಾರಾತ್ಮಕವಾದ ಇದು ಈ ಶಾಂತಿಯ ಸಂಕಲ್ಪಗಳು, ಕಂಪನಗಳು ಏನ್ ಮಾಡ್ತವೆ, ಪ್ರಭಾವವನ್ನ ಬೀರ್ತವೆ. ಅವ್ರ ಮನಸ್ಸು ಕೂಡ ಶಾಂತಿಯ ಅನುಭವ ಮಾಡ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಸೊ ಆದ್ರಿಂದ ಮನಸಾ ಸೇವಾ ಬಹಳ ಸೂಕ್ಷ್ಮವಾದ ಸೇವೆಯಾಗಿದೆ. ಈ ಮನಸಾ ಸೇವಾ ಮನಸ್ಸಿನಲ್ಲಿ ಶುದ್ಧವಾದ ಸಂಕಲ್ಪಗಳು ಇಲ್ಲ ಅಂತಂದ್ರೆ ನಾವು ಇನ್ನೊಬ್ಬರ ಜೊತೆ ಪ್ರೀತಿಯಿಂದ ಮಾತನಾಡ್ಲಿಕ್ಕೂ ಕೂಡ ಆಗೋದಿಲ್ಲ. ಕೋಪ ಇದೆ ಅಂತಂದ್ರೆ ಯಾರ ಜೊತೆ ಆದ್ರೂ ನಾವು ಪ್ರೀತಿಯಿಂದ ಗೌರವದಿಂದ ಮಾತಾಡ್ಲಿಕ್ಕಾಗುತ್ತಾ? ಸೊ ವಾಚಾ ಸೇವಾ ಅಂತಂದ್ರೆ ನಮ್ಮ ಮಾತುಗಳ ಮೂಲಕನೇ ಸೇವೆ ಮಾಡೋದಾಗಿದೆ. ಇನ್ನೊಬ್ರು ನೋವಿನಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ ಅಂತಂದ್ರೆ ನಾವು ಅವ್ರ ಪಕ್ಕದಲ್ಲಿ ಕುಳಿತುಕೊಂಡ್ಬಿಟ್ಟು ಅವರಿಗೆ ಸಮಾಧಾನ ನೀಡುವಂತಹ, ಸಾಂತ್ವನ ನೀಡುವಂತಹ ಮಾತುಗಳನ್ನ ಆಡ್ತಾ ಇದ್ದೇವೆ. ಅವ್ರು ನಿರಾಶೆಯನ್ನ ಹೊಂದಿದ್ದಾರೆ ಅಂತಂದ್ರೆ ಅವರಲ್ಲಿ ಉತ್ಸಾಹನ ತುಂಬುವಂತಹ ಮಾತುಗಳನ್ನ ಆಡ್ತಾ ಇದ್ದೇವೆ. ಅವರು ಶಕ್ತಿಹೀನರಾಗಿ ಕುಳಿತುಕೊಂಡಿದ್ದಾರೆ, ಅಸಹಾಯಕತೆಯ ಅನುಭವ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರಲ್ಲಿ ಶಕ್ತಿಯನ್ನ ತುಂಬುವಂತಹ ಮಾತುಗಳನ್ನ ಆಡ್ತಾ ಇದ್ದೇವೆ. ಅಂತಂದ್ರೆ ಅವರು ಆತ್ಮವಿಶ್ವಾಸ ಕಳೆದುಕೊಂಡು ಕುಳಿತುಕೊಂಡಿದ್ದಾರೆ ಅಂತಂದ್ರೆ ಅವರಲ್ಲಿರುವ ಶಕ್ತಿಯ ಪರಿಚಯವನ್ನ ನಾವು ಅವ್ರಿಗೆ ಕೊಡ್ತಾ ಇದ್ದೇವೆ ಅಂತಂದ್ರೆ. ಸೊ ಇಂಥ ನಮ್ಮ ಮಾತುಗಳು ಏನಾಗ್ತಾ ಇದಾವೆ, ಇನ್ನೊಬ್ಬರಿಗೆ ಪ್ರೇರಣೆ ನೀಡ್ತಾ ಇದ್ದಾವೆ, ಇನ್ನೊಬ್ಬರಿಗೆ ಸ್ಫೂರ್ತಿಯನ್ನ ನೀಡ್ತಾ ಇದ್ದಾವೆ, ಇನ್ನೊಬ್ಬರಲ್ಲಿ ಶಕ್ತಿಯನ್ನ ತುಂಬುತ್ತಾ ಇದ್ದಾವೆ, ಇನ್ನೊಬ್ಬರಿಗೆ ಅವರಲ್ಲಿರುವಂತಹ ಶಕ್ತಿಗಳ ಅರಿವನ್ನ ಮೂಡಿಸ್ತಾ ಇದ್ದಾವೆ ಅಂತಂದ್ರೆ ನಮ್ಮ ಈ ಮಾತುಗಳಿಂದ ಏನಾಗ್ತಾ ಇದೆ, ಸೇವೆನೇ ಆಗ್ತಾ ಇದೆ. ಸೊ ಅದಕ್ಕೆ ಅಲ್ವಾ ಮಾತುಗಳು ಹೇಗಿರ್ಬೇಕು, ಮುತ್ತಿನಂತೆ ಇರ್ಬೇಕು, ನುಡಿದರೆ ಮುತ್ತಿನಂತೆ ಇರ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾಕಂದ್ರೆ ನಮ್ಮ ಮಾತುಗಳು ಕೇವಲ ಶಬ್ದ ಅಲ್ಲ, ನಮ್ಮ ಮಾತುಗಳು ಕಂಪನಗಳ ಶಕ್ತಿಯಾಗಿದ್ದಾವೆ. ಈ ಮಾತುಗಳು ಪ್ರತಿಯೊಬ್ಬರ ಹೃದಯವನ್ನ ಸ್ಪರ್ಶ ಮಾಡ್ತವೆ. ನೋಡಿ, ನಾವು ಮೃದುವಾಗಿ ಚೆನ್ನಾಗಿ ಮಾತಾಡಿದ್ವಿ ಅಂತಂದ್ರೆ ಇನ್ನೊಬ್ಬರ ಮನಸ್ಸಿಗೆ ಇವು ಹಿತವನ್ನ ಕೊಡ್ತವೆ, ಹೃದಯಕ್ಕೆ ಖುಷಿಯನ್ನ ನೀಡ್ತವೆ. ಅದೇ ನಾವು ಒರಟಾಗಿ ಕೋಪದಿಂದ ಮಾತಾಡಿದ್ವಿ ಅಂತಂದ್ರೆ ಮುಳ್ಳಿನ ತರ ಹೋಗ್ಬಿಟ್ಟು ಇನ್ನೊಬ್ಬರ ಹೃದಯವನ್ನ ಚುಚ್ಚುತ್ತವೆ. ನಾವೇನ್ ಹೊಡೆದಿಲ್ಲ, ಬಡ್ದಿಲ್ಲ, ಆದ್ರೂ ಕೂಡ ಅವ್ರಿಗೆ ನೋವು ಆಗ್ತಾ ಇದೆ. ಯಾಕೆ ಅಂತಂದ್ರೆ ನಮ್ಮ ಮಾತಿನಲ್ಲೇ ಆ ರೀತಿ ಒರಟುತನದ ಹರಿತ ಇದೆ, ಮುಳ್ಳುಗಳ ತರ ಚುಚ್ಚುತ್ತಾ ಇರ್ತವೆ. ಸೊ ಆದ್ರಿಂದ ನಮ್ಮ ಮಾತುಗಳು ಸಿಹಿಯಾಗಿರ್ಲಿ, ಮಧುರವಾಗಿರ್ಲಿ, ಇನ್ನೊಬ್ಬರನ್ನ ಮುಂದೆ ನಡೆಸುವಂಥದ್ದು ಆಗಿತ್ತು ಅಂತಂದ್ರೆ ಆ ಮಾತಿನಿಂದ ಸೇವೆ ಆಗುತ್ತೆ. ಈ ಸೇವೆಯಿಂದ ಪುಣ್ಯದ ಜಮ ಆಗುತ್ತೆ ನಮ್ಮ ಖಾತೆಯಲ್ಲಿ. ಸೊ ಈ ಪುಣ್ಯ ಏನಕ್ಕೆ ಇಂಪಾರ್ಟೆಂಟು ಅಂತಂದ್ರೆ, ಸೊ ಎಲ್ಲಿ ಈ ಜಗತ್ತಿನಲ್ಲಿ ಯಾರು ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಇರೋದಂತ ಪರಿಸ್ಥಿತಿಗಳು ಬಂದಾಗ ಈ ಪುಣ್ಯದ ಖಾತೆ ನಮ್ಗೆ ಸಹಾಯ ಮಾಡುತ್ತೆ. ಆದ್ರಿಂದ ಯಾವಾಗೆಲ್ಲ ಅವಕಾಶ ಯಾವ ರೀತಿ ನಮ್ಗೆ ಸಿಗುತ್ತೆ ಪುಣ್ಯವನ್ನ ಸಂಪಾದನೆ ಮಾಡುವಂಥದ್ದು, ಖಂಡಿತವಾಗ್ಲೂ ಇಂತಹ ಸೇವೆಯನ್ನ ಮಾಡ್ಬಿಟ್ಟು ನಾವು ಪುಣ್ಯವನ್ನ ಜಮಾ ಮಾಡ್ಕೊಳ್ಬೇಕಾಗಿದೆ. ಸೊ ಅದರಿಂದ ನಮ್ಮ ಮಾತುಗಳ ಕಡೆಗೆ ಗಮನ ಕೊಡ್ಬೇಕಾಗಿದೆ. ನಮ್ಮ ಡಿಕ್ಷನರಿಯಲ್ಲಿ ಇನ್ನೊಬ್ಬರಿಗೆ ನೋವು ಕೊಡುವಂತಹ, ಇನ್ನೊಬ್ಬರಿಗೆ ಚುಚ್ಚುವಂತಹ, ಇನ್ನೊಬ್ಬರ ಮನಸ್ಸಿಗೆ ದುಃಖ ಮಾಡುವಂತಹ ಶಬ್ದಗಳನ್ನ ತೆಗೆದು ಹಾಕ್ಬಿಟ್ಟು ಸದಾ ನಾವು ನಮ್ಮ ಮಾತಿನ ಕಡೆ ಗಮನ ಕೊಟ್ವಿ, ಮೃದುವಾಗಿ, ಸಿಹಿಯಾಗಿ, ಖುಷಿಯನ್ನ ನೀಡುವಂತಹ ಮಾತುಗಳನ್ನೇ ಮಾತಾಡಿದ್ವಿ ಅಂತಂದ್ರೆ ಮಾತನಾಡುವಾಗ ನಮಗೂ ಕೂಡ ಖುಷಿ ಆಗುತ್ತೆ, ಮತ್ತೆ ಇನ್ನೊಬ್ರಿಗೂ ಕೂಡ ಇವುಗಳು ಖುಷಿಯನ್ನ ನೀಡ್ತವೆ. ಇದು ಕೂಡ ಏನಾಗಿದೆ, ಸೇವೆನೇ ಆಗಿದೆ. ಮತ್ತು ನಮ್ಮಲ್ಲಿ ಹಣ ಇದೆ ಅಂತಂದ್ರೆ ಸತ್ಕಾರ್ಯಗಳಿಗೆ
ಒಂದು ಬಡ ಮಕ್ಕಳಿಗೆ ನಾವು ಎಜುಕೇಶನ್ ಕೊಡ್ಸೋದಕ್ಕೋಸ್ಕರ ಅದನ್ನ ವಿನಿಮಯ ಮಾಡ್ತಾ ಇದೀವಿ, ಅಥವಾ ಎಷ್ಟೋ ಅನಾಥಾಶ್ರಮಗಳಿದಾವೆ, ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸೋದ್ರಲ್ಲಿ ನಾವು ಸಹಾಯ ಮಾಡ್ತಾ ಇದೀವಿ. ಅಥವಾ ಅನ್ನದಾನ, ಎಷ್ಟೋ ಜನರು ಹಸುವಿನಿಂದ ಇರ್ತಾರಲ್ವಾ, ಅವರಿಗೆ ಅನ್ನದಾನ ಮಾಡೋದ್ರಲ್ಲಿ ನಮ್ಮ ಸೇವೆಯನ್ನ ನಾವು ತೊಡಗಿಸ್ತಾ ಇದೀವಿ ಅಂತಂದ್ರೆ ಸೊ ಇದು ಕೂಡ ಏನಾಗುತ್ತೆ, ಬಹಳ ನಮ್ಗೆ ಪುಣ್ಯವನ್ನ ಜಮಾ ಮಾಡುತ್ತೆ. ಸೊ ಮುಂದಿನ ಜನ್ಮ, ಈ ಒಂದೇ ಜನ್ಮ ಅಲ್ಲ, ಮುಂದಿನ ಜನ್ಮಕ್ಕೂ ಕೂಡ ಏನಾಗುತ್ತೆ, ಈ ಹಣದ ಭಾಗ್ಯ ನಮ್ಮ ಜೀವನದಲ್ಲಿ ಏನಾಗುತ್ತೆ, ಜಮಾ ಆಗುತ್ತೆ. ಸೊ ಆದ್ರಿಂದ ನಮ್ಮಲ್ಲಿ ಇದೇ, ನಮ್ಮ ಹತ್ರ ಹಣ ಇದೆ ಅಂತಂದ್ರೆ ಖಂಡಿತವಾಗ್ಲೂ ಸತ್ಕಾರ್ಯಗಳಿಗೆ ಹಣವನ್ನ ತೊಡಗಿಸಿದ್ವಿ ಅಂತಂದ್ರೆ ಖಂಡಿತವಾಗ್ಲೂ ನಾವು ಇದರ ಲಾಭವನ್ನ, ಇದರ ಪುಣ್ಯದ ಭಾಗ್ಯವನ್ನ ನಾವು ಪಡಿಬಹುದಾಗಿದೆ. ಸೊ ನಮ್ ಜೊತೆ ಯಾವ್ದು ಸ್ಥೂಲವಾದ ವಸ್ತು, ನಾಳೆ ನಾವು ಈ ಶರೀರ ಬಿಟ್ಟರು ಕೂಡ ಬರೋ ಸ್ಥೂಲವಾದ ವಸ್ತುವನ್ನ ತೆಗೆದುಕೊಂಡು ಹೋಗ್ಲಿಕ್ಕಾಗಲ್ಲ. ಆದ್ರೆ ಪುಣ್ಯದ ರೂಪದಲ್ಲಿ ಈ ಎಲ್ಲಾ ಭಾಗ್ಯಗಳನ್ನ ನಾವು ನಮ್ ಜೊತೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗಿದೆ. ಸೊ ಯಾರೇ ಶ್ರೀಮಂತರ ಮನೆಯಲ್ಲಿ ಅಥವಾ ಬಡವರ ಮನೆಯಲ್ಲಿ ಜನ್ಮ ತಗೊಳ್ತಾ ಇದಾರೆ ಅಂತಂದ್ರೆ ಯಾವ ಬೇಸಿಸ್ ಮೇಲೆ ತೆಗೆದುಕೊಳ್ತಾ ಇದ್ದಾರೆ, ಅವ್ರ ಹಿಂದಿನ ಜನ್ಮದಲ್ಲಿ ಎಷ್ಟು ಹಣದಿಂದ ಸೇವೆ ಮಾಡಿ ಬಂದಿದ್ದಾರೆ ಅನ್ನೋದು ಆಧಾರದ ಮೇಲೆ ಅವ್ರು ಇವತ್ತು ಯಾರ ಮನೇಲಿ, ಶ್ರೀಮಂತರ ಮನೇಲಿ ಜನ್ಮ ಆಗ್ಬೇಕಾ, ಬಡವರ ಮನೇಲಿ ಜನ್ಮ ಆಗ್ಬೇಕಾ ಅಂತ ಹೇಳ್ಬಿಟ್ಟು ನಾವು ಮಾಡಿರುವಂತಹ ಪುಣ್ಯದ ಕರ್ಮಗಳ ಆಧಾರದ ಮೇಲೆನೆ ನಮ್ ಜನ್ಮ ಏನಾಗುತ್ತೆ, ನೆಕ್ಸ್ಟ್ ನಿರ್ಧಾರ ಆಗುತ್ತೆ. ಸೊ ಆದ್ರಿಂದ ನಾವು ಹಣದಿಂದ ಸಹಾಯ ಮಾಡ್ತಾ ಇದೀವಿ ಅಂತಂದ್ರೆ ಖಂಡಿತವಾಗ್ಲೂ ಈಗ್ಲೂ ಕೂಡ ಸೊ ಏನಿದ್ದೇವೆ, ನಾವು ಕೂಡ ಅದರ ಹಣದ ಲಾಭವನ್ನ ಅನುಭವ ಮಾಡ್ತಾ ಇದ್ದೇವೆ. ನಮ್ಮ ಹತ್ರ ಇದೆ ಅಂತಂದ್ರೆ ಸ್ವಲ್ಪ ನಾವು ಸತ್ಕಾರ್ಯಗಳಿಗೆ ದಾನವನ್ನ ಮಾಡ್ತಾ ಇದ್ದೇವೆ ಅಂತಂದ್ರೆ ಖಂಡಿತವಾಗ್ಲೂ ಇದರಲ್ಲ ಪುಣ್ಯ ನಾವು ಪಡೆದುಕೊಳ್ಬಹುದಾಗಿದೆ. ಆದ್ರೆ ಇಲ್ಲಿ ಒಂದು ಮಾತಿನ ಬಗ್ಗೆ ಗಮನ ಕೊಡ್ಬೇಕಾಗಿದೆ. ನಾವು ಎಲ್ಲಿ ಹಣವನ್ನ ದಾನವಾಗಿ ಕೊಡ್ತಾ ಇದ್ವಿ, ಖಂಡಿತವಾಗ್ಲೂ ಆ ಹಣ ಎಲ್ಲಿ ಬಳಕೆ ಆಗ್ತಾ ಇದೆ ಅಂತ ನಮ್ಗೆ ಗಮನ ಇರ್ಬೇಕಾಗಿದೆ. ಯಾಕೆಂದ್ರೆ ಆ ಹಣವನ್ನ ಯಾರಾದ್ರೂ ದಾನದ ರೂಪದಲ್ಲೇ ತೆಗೆದುಕೊಂಡು ಅದನ್ನ ಬೇಡದರೆ ಕೆಲ್ಸಕ್ಕೆ ಏನಾದ್ರೂ ಬಳಸಿದ್ರು ಅಂತಂದ್ರೆ ಅದರ ಪಾಪನು ಕೂಡ ನಮ್ಮ ಖಾತೆಯಲ್ಲಿ ಜಮಾ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಎಲ್ಲಿ ಹಣದ ಸೇವೆ ಮಾಡ್ತಾ ಇದ್ದೀರಾ, ಆ ಹಣ ಹೇಗೆ ಬಳಕೆ ಆಗ್ತಾ ಇದೆ ಅದ್ರ ಬಗ್ಗೆ ಗಮನ ಕೊಡೋದು ಬಹಳ ಮುಖ್ಯವಾಗಿದೆ. ಮತ್ತೆ ಮುಂದಿನ ಸೇವೆ ಅಂತಂದ್ರೆ ಕರ್ಮಣಾ ಸೇವೆ ಆಗಿದೆ. ಈ ಜಗತ್ತು ನಮ್ಮ ಸೇವೆಯನ್ನು ಗುರುತಿಸೋದು ಅಂತಂದ್ರೆ ಧನ ಸೇವೆಯಿಂದ ಮತ್ತು ಕರ್ಮಣಾ ಸೇವೆಯಿಂದ. ಕರ್ಮಣಾ ಸೇವೆ ಅಂತಂದ್ರೆ ನಾವು ಸ್ಥೂಲವಾಗಿ ಹೋಗ್ಬಿಟ್ಟು ಇನ್ನೊಬ್ಬರಿಗೆ ರೋಗಿ ಇದ್ದಾರೆ ಅಂತಂದ್ರೆ ಅವ್ರ ಆರೈಕೆ ಮಾಡೋದಾಗ್ಲಿ, ಅಥವಾ ಒಬ್ರು ಕಷ್ಟದಲ್ಲಿ ಸಿಲುಕಿದ್ದಾರೆ, ನೈಸರ್ಗಿಕ ವಿಕೋಪಗಳಾಗ್ತಾ ಇದಾವೆ ಅಂತಂದ್ರೆ ನಾವು ಸ್ಥೂಲವಾಗಿ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಸಹಾಯ ಮಾಡ್ತಾ ಇದೀವಿ, ಅವ್ರ ಆರೈಕೆ ಮಾಡ್ತಾ ಇದೀವಿ, ಅವರನ್ನ ಬೇರೆ ಸ್ಥಳಗಳಿಗೆ ಸಾಗಿಸುವಂತಹ ಕಾರ್ಯಗಳಲ್ಲಿ ನಾವು ತೊಡಗಿದ್ದೇವೆ ಅಂತ ಹೇಳ್ಬಿಟ್ಟು, ಅಥವಾ ಇನ್ನೊಬ್ಬರಿಗೆ ಫ್ರೀಯಾಗಿ ನಾವು ಶಿಕ್ಷಣವನ್ನ ಬೋಧಿಸ್ತಾ ಇದ್ದೇವೆ, ನಮ್ಗೆ ಗೊತ್ತಿರುವಂತಹ ಜ್ಞಾನವನ್ನ ಇನ್ನೊಬ್ಬರ ಜೊತೆ ನಾವು ಹಂಚ್ಕೊಳ್ತಾ ಇದೀವಿ ಅಂತಂದ್ರೆ ಇವೆಲ್ಲನೂ ಕೂಡ ಸುಂದರವಾದ ಸೇವೆಯ ರೂಪಗಳೇ ಆಗಿದ್ದಾವೆ. ಬಹಳ ಮೌಲ್ಯ ಇದೆ ಈ ಸೇವೆಗಳಿಗೆ, ಬಹಳ ಸುಂದರವಾಗಿನೂ ಕೂಡ ಇದ್ದಾವೆ. ಸೊ ಇದೆಲ್ಲನೂ ಕೂಡ ಅತ್ಯಗತ್ಯವಾಗಿದೆ. ಇನ್ನು ಹಸಿದವರಿಗೆ ಊಟ ನೀಡೋದು, ಇದೆಲ್ಲ ತುಂಬಾ ಬಹಳ ಮುಖ್ಯವಾದ ಸೇವೆ ಆಗಿದೆ. ನಾವೆಲ್ಲರೂ ಕೂಡ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಇದನ್ನೆಲ್ಲ ಕೂಡ ಮಾಡ್ತಾನೆ ಇದ್ದೇವೆ. ಯಾಕೆಂದ್ರೆ ಕೊಡೋದು ಏನಾಗಿದೆ, ನಮ್ಮ ಮೂಲ ಗುಣ ಆಗಿದೆ, ನಮ್ಮ ಜೀವನದ ಉದ್ದೇಶನ ಆಗಿದೆ. ಸೊ ನಮ್ ಜೊತೆಯಲ್ಲಿ ನಡೆದುಕೊಂಡು ಹೋಗೋರು ಕಾಲ್ ಜಾರ್ ಬಿದ್ದೋದ್ರೆ ತಕ್ಷಣ ನಾವು ಅವರನ್ನ ಮೇಲೆ ಎತ್ತೇವೆ. ಯಾಕೆಂತಂದ್ರೆ ಇನ್ನೊಬ್ಬರಿಗೆ ಸಹಾಯ ಮಾಡೋದು, ಸಹಯೋಗ ನೀಡೋದು ನಮ್ಮ ಮೂಲ ಗುಣ ಆಗಿದೆ. ಸೊ ಆದ್ರಿಂದ ಮನಸ್ಸಿನಲ್ಲಿ ಉದಾರತೆ ಅಥವಾ ಮನಸ್ಸಿನಲ್ಲಿ ಒಂದು ದಯಾ ಕರುಣೆ ಅನ್ನೋದು ಇರ್ಲಿಲ್ಲ ಅಂತಂದ್ರೆ ಈ ತರ ಸೇವೆ ನಾವು ಸ್ಥೂಲವಾದ ರೀತಿಯಲ್ಲಿ, ಬಾಹ್ಯವಾದ ರೂಪದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆದ್ರಿಂದ ನಮ್ಮ ಮನಸ್ಸನ್ನ ನಾವು ಎಷ್ಟು ಸಕಾರಾತ್ಮಕವಾಗಿ ಇಟ್ಕೊಳ್ತೇವೆ, ಎಷ್ಟು ಶುದ್ಧವಾಗಿ ಇಟ್ಕೊಳ್ತೇವೆ, ಅಷ್ಟು ಎಲ್ಲಾ ರೀತಿಯಿಂದನೂ ಕೂಡ ಎಲ್ಲಾ ಸಮಯದಲ್ಲಿ ಕೂಡ ನಾವು ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಇದೆ. ಈ ಸೇವೆ ಜನ್ಮ ಜನ್ಮಾಂತರ ನಮ್ಮ ಪುಣ್ಯವನ್ನ ಜಮಾ ಮಾಡುತ್ತೆ ಮತ್ತು ನಮ್ಗೆ ಈ ವರ್ತಮಾನ ಜೀವನದಲ್ಲಿ ಕೂಡ ಸಂತುಷ್ಟತೆಯನ್ನ ಅನುಭವ ಮಾಡಿಸುತ್ತೆ, ನಿಜವಾದ ಸಂತೋಷವನ್ನ ಅನುಭವ ಮಾಡಿಸುತ್ತೆ. ಸೊ ಕೊಡೋದ್ರಲ್ಲಿ ಇರುವಂತಹ ಖುಷಿ ಬೇರೆ ಯಾವುದ್ರಲ್ಲಿ ಕೂಡ ನಾವು ಅನುಭವ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆದ್ರಿಂದ ನೀವು ಕೂಡ ಎಲ್ಲಾ ಸೇವೆ ಮಾಡ್ಲಿಕ್ಕೂ ಸಾಧ್ಯ ಇದೆ. ಮನಸಾ ಸೇವೆ ಅಂತೂ ಪ್ರತಿಯೊಬ್ರು ಚಿಕ್ಕವರಿಂದ ಹಿಡಿದು ದೊಡ್ಡವರು ಎಲ್ಲರೂ ಮಾಡ್ಬೋದಾಗಿದೆ. ನಾವೆಷ್ಟು ಶುದ್ಧವಾದ ಸಂಕಲ್ಪಗಳನ್ನ, ಸಕಾರಾತ್ಮಕವಾದ ಸಂಕಲ್ಪಗಳನ್ನ ಮಾಡ್ತೇವೆ, ನಾವು ಕೂಡ ಒಳ್ಳೆ ರೀತಿಯ ಅನುಭವ ಮಾಡ್ತೇವೆ. ನಮ್ಮ ಮನಸ್ಸು ಕೂಡ ಸಕಾರಾತ್ಮಕವಾಗ್ತಾ ಹೋಗುತ್ತೆ, ಬಲಶಾಲಿ ಆಗ್ತಾ ಹೋಗುತ್ತೆ, ಶಕ್ತಿಶಾಲಿ ಆಗ್ತೇವೆ. ನಾವು ಕೂಡ ಭಾವನಾತ್ಮಕವಾಗಿ, ಮಾನಸಿಕವಾಗಿ ಮತ್ತು ಇನ್ನೊಬ್ರಿಗೂ ಕೂಡ ಅದರ ಲಾಭ, ಪರಿಸರಕ್ಕೂ ಕೂಡ ಅದರ ಲಾಭ ಆಗುತ್ತೆ. ಮತ್ತು ನಮ್ಮ ಮಾತುಗಳು ಚೆನ್ನಾಗಿದ್ವು ಅಂತಂದ್ರೆ ಎಲ್ಲರ ಜೊತೆ ನಮ್ಮ ಸಂಬಂಧ ಗೌರವಾನ್ವಿತವಾಗಿರುತ್ತೆ, ಚೆನ್ನಾಗಿರುತ್ತೆ, ಸಾಮರಸ್ಯದಿಂದ ಕೂಡಿರುತ್ತೆ. ಸೊ ಸತ್ಕಾರ್ಯಗಳಿಗೆ ನಮ್ಮ ಧನವನ್ನ ನಾವು ಉಪಯೋಗಿಸ್ತಾ ಇದೀವಿ ಅಂತಂದ್ರೆ ಸೊ ಆ ಧನನು ಪವಿತ್ರ ಧನ ಆಗುತ್ತೆ, ನಮ್ಮ ಪುಣ್ಯದ ಖಾತೆಯಲ್ಲಿ ಅದು ಜಮಾ ಆಗುತ್ತೆ. ಮತ್ತು ನಮ್ಮ ಕರ್ಮಗಳ ಮೂಲಕ, ಕೃತಿಗಳ ಮೂಲಕ ನಾವು ಇನ್ನೊಬ್ಬರ ಸೇವೆಯಲ್ಲಿ ನಮ್ಮನ್ನ ನಾವು ತೊಡಗಿಸ್ತಾ ಇದೀವಿ ಅಂತಂದ್ರೆ ಅವ್ರಿಗೆ ಸ್ಥೂಲವಾದ ರೀತಿಯಲ್ಲಿ ಏನು ಊಟ ಕೊಡೋದ್ ರೂಪದಲ್ಲಾದ್ರೂ ಆಗಿರ್ಬೋದು, ಅವ್ರ ಆರೈಕೆ ಮಾಡೋ ರೂಪದಲ್ಲಾದ್ರೂ ಆಗಿರ್ಬೋದು, ಅಥವಾ ಅವ್ರಿಗೆ ಸಹಾಯ ಮಾಡೋ ರೂಪದಲ್ಲಾಗಿರ್ಬೋದು, ಅಥವಾ ಈ ಪ್ರಕೃತಿಯನ್ನ ಸಮತೋಲದಲ್ಲಿ ಇಡೋದಕ್ಕೋಸ್ಕರ ಸಸಿಗಳನ್ನ ನೆಡೋದು, ಅಥವಾ ಗಿಡ ಮರಗಳನ್ನ ಪೋಷಣೆ ಮಾಡೋದಾಗಿರ್ಬೋದು, ಅಥವಾ ಪ್ರಾಣಿ ಪಕ್ಷಿಗಳಿಗೆ ಸಹಾಯ ಮಾಡೋದಾದ್ರೂ ಆಗಿರ್ಬೋದು, ಯಾವ ರೀತಿಯಲ್ಲಾದ್ರೂ ಸರಿ. ಸೊ ನಮ್ಗೆ ಯಾವ ರೀತಿಯ ಸೇವೆ ಮಾಡ್ಲಿಕ್ಕೆ ಇಷ್ಟ ಇದೆ ಆ ರೀತಿ ಸೇವೆ ಮಾಡ್ತಾ
ಆ ನಿಜವಾದ ಸಂತುಷ್ಟತೆಯನ್ನ, ಜೀವನದ ಸಾರ್ಥಕತೆಯನ್ನ ನಾವು ಪ್ರತಿಯೊಬ್ರು ಕೂಡ ಅನುಭವ ಮಾಡೋಣ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ರಾಜಯೋಗದ ಯಾವ್ದಾದ್ರು ವಿಷಯದ ಬಗ್ಗೆ ನಿಮ್ಗೆ ಪ್ರಶ್ನೆಗಳಿತ್ತು ಅಂತಂದ್ರೆ ಈ ವಿಡಿಯೋದ ಕಾಮೆಂಟ್ ಬಾಕ್ಸ್ ನಲ್ಲಿ ನೀವು ನಮ್ಗೆ ಕೇಳ್ಬೋದಾಗಿದೆ. ಅಥವಾ ನೇರವಾಗಿ ನಮ್ಮನ್ನ ಸಂಪರ್ಕ ಮಾಡಿ ಯಾವ್ದಾದ್ರು ಪ್ರಶ್ನೆ ಇದ್ರೆ ಅದನ್ನ ಕೇಳ್ಬೇಕು ಅಂತ ಅನ್ಸಿದ್ರೆ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ. ಮುಂದಿನ ಸಂಚಿಕೆಯಲ್ಲಿ ನಾವೆಲ್ಲರೂ ಕೂಡ ಒಂದು ಸುಂದರವಾದ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೂಡ ತಮ್ಮೆಲ್ಲರಿಗೂ ನಮಸ್ತೆ. ಓಂ ಶಾಂತಿ.